ನಮಸ್ಕಾರ. ಇವತ್ತು ನಾವು ದಾವಣಗೆರೆಯಿಂದ ಬಂದಿರುವ ಒಂದು ಕುತೂಹಲಕಾರಿ ಸುದ್ದಿಯ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಅಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂದ್ರೆ SP ಅವರು ನೇರವಾಗಿ ಜನರ ಜೊತೆ ಮಾತಾಡೋಕೆ ಮುಂದಾಗಿದ್ದಾರೆ. ಹೌದು, ಇದು ಕೇಳಿ ಬಂತು. ಅದು ಫೋನ್ ಇನ್ ಕಾರ್ಯಕ್ರಮದ ಮೂಲಕ. ಇದು ಸುಮ್ಮನೆ ಒಂದು ಪ್ರಕಟಣೆಯಲ್ಲ, ಇದರ ಹಿಂದಿನ ವಿಚಾರ ಮುಖ್ಯ ಅನ್ಸುತ್ತೆ. ಖಂಡಿತ ಇದು ಬಹಳ ಗಮನಾರ್ಹ ವಿಷಯವೇ ಸರಿ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ನೋಡೋದು ಇಲಾಖೆಯ ಕೆಳ ಹಂತದ ಅಧಿಕಾರಿಗಳು ಇರ್ತಾರೆ ಅಥವಾ ಯಾರೋ ಮಧ್ಯವರ್ತಿಗಳು. ಹೌದು, ಅವರ ಮೂಲಕ ಸಂವಹನ ನಡೆಯುತ್ತೆ. ಆದ್ರೆ ಇಲ್ಲಿ ಜಿಲ್ಲೆಯ ಟಾಪ್ ಪೊಲೀಸ್ ಆಫೀಸರ್ ಅವರೇ ನೇರವಾಗಿ ಜನರ ದನಿ ಕೇಳ್ತೀನಿ ಅಂತಿದ್ದಾರೆ. ಅದರಲ್ಲೂ ಶ್ರೀಮತಿ ಉಮಾ ಪ್ರಶಾಂತ್ IPS ದರ್ಜೆಯ ಅಧಿಕಾರಿ ಅವರೇ ಈ ಹೆಜ್ಜೆ ಇಟ್ಟಿರೋದು ಒಂದು ವಿಶೇಷ ಅಂತ ಅನ್ಸುತ್ತೆ. ಹೌದು, ಅದು ನಿಜಕ್ಕೂ ಒಂದು ವಿಶೇಷ ಬೆಳವಣಿಗೆ. ಇದರ ಮೂಲ ಉದ್ದೇಶ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಇದೆ ಅಲ್ವಾ, ಅದರ ಭಾಗವಾಗಿ ದಾವಣಗೆರೆ ಜಿಲ್ಲೆಯನ್ನ ನಶೆ ಮುಕ್ತ ಮಾಡಬೇಕು ಅನ್ನೋ ಗುರಿ. ಸರಿ, ಅಂದ್ರೆ ಇದು ಬರೀ ಮಾಹಿತಿ ಕೊಡೋ ಕಾರ್ಯಕ್ರಮ ಅಲ್ಲ. ಜನರ ಅನಿಸಿಕೆ ಏನು, ಅವರ ಅಭಿಪ್ರಾಯ ಏನು, ಅದನ್ನೂ ಸಹ ಕೇಳೋ ಪ್ರಯತ್ನ ಇದು. ಕರೆಕ್ಟ್. ಇಲ್ಲಿ ಎರಡು ವಿಷಯಗಳು ಮುಖ್ಯ. ಒಂದು, ನಶೆ ಮುಕ್ತ ಜಿಲ್ಲೆ ಅನ್ನೋ ದೊಡ್ಡ ಗುರಿ. ಇನ್ನೊಂದು, ಅದಕ್ಕೆ ದಾರಿ ಅಂದ್ರೆ ಜನರನ್ನೇ ನೇರವಾಗಿ ಸಂಪರ್ಕಿಸೋದು. ಹೌದು ನೋಡಿ, ಈ ಮಾದಕ ದ್ರವ್ಯದಂಥ ಸಮಸ್ಯೆ ಇದೆಯಲ್ಲ, ಇದಕ್ಕೆ ಬರೀ ಕಾನೂನು ಕ್ರಮದಿಂದ ಏನೂ ಆಗಲ್ಲ. ಸಮುದಾಯ ಅವರ ಪಾಲ್ಗೊಳ್ಳುವಿಕೆ ಬೇಕೇ ಬೇಕು. ಅತ್ಯಗತ್ಯ. ಹೌದು, ಅತ್ಯಗತ್ಯ. ಈ ಫೋರಿನ್ ಕಾರ್ಯಕ್ರಮ ಒಂದು ಆ ಸಹಭಾಗಿತ್ವವನ್ನ ಪ್ರೋತ್ಸಾಹಿಸೋಕೆ ಒಂದು ದಾರಿ ಇರ್ಬೋದು. ಜನರ ಸಲಹೆಗಳಿರ್ಬೋದು, ಅವರ ಅನುಭವಗಳು, ಅಥವಾ ಅವ್ರು ಎದುರಿಸ್ತಿರೋ ಪ್ರಾಬ್ಲಮ್ಸ್. ಎಕ್ಸಾಕ್ಟ್ಲಿ. ಅದನ್ನೆಲ್ಲ ನೇರವಾಗಿ ಕೇಳೋಕೆ ಒಂದು ಅವಕಾಶ ಇದು. ನೇರವಾಗಿ SP ಅವ್ರ ಜೊತೆ ಮಾತಾಡೋಕ್ ಅವಕಾಶ ಸಿಗುತ್ತೆ ಅಂದಾಗ ಸಿಸ್ಟಮ್ ಮೇಲೆ ಒಂದ್ ಸ್ವಲ್ಪ ಭರವಸೆ ಬರಬಹುದು ಜನರಿಗೆ. ಹೌದು, ಅದಂತೂ ನಿಜ. ಆಡಳಿತದಲ್ಲಿ ಪಾರದರ್ಶಕತೆ, ಆಮೇಲೆ ಅಕೌಂಟಬಿಲಿಟಿ ಅಂದ್ರೆ ಉತ್ತರದಾಯಿತ್ವ ಜಾಸ್ತಿ ಮಾಡೋಕೆ ಇಂತಹ ನೇರ ಸಂವಾದಗಳು ಖಂಡಿತ ಒಂದು ಟೂಲ್ ಆಗ್ಬಲ್ಲವು. ಸರಿ, ಸಮಸ್ಯೆ ಬರೀ ಗುರುತಿಸೋದಲ್ಲ, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋ ಪ್ರಾಸೆಸ್ನಲ್ಲೂ ಜನರನ್ನ ಸೇರಿಸ್ಕೊಂಡಾಗ ಆಗತ್ತೆ. ಅದು ಡೆಮೋಕ್ರಸಿ ದೃಷ್ಟಿಯಿಂದಲೂ ಒಳ್ಳೇದು. ಸರಿ, ಈಗ ಈ ಕಾರ್ಯಕ್ರಮದ ಡೀಟೇಲ್ಸ್ ಮತ್ತೊಮ್ಮೆ ಹೇಳ್ಬಿಡೋಣ. ಇದು ನಡೆಯೋದು ದಿನಾಂಕ 25/6/2025 ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೂ ದಾವಣಗೆರೆಯ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ನಡೆಯುತ್ತೆ. ಓಕೆ. ಪಬ್ಲಿಕ್, ಯುವಕರು, ಸ್ಟೂಡೆಂಟ್ಸ್ ಯಾರಾದರೂ ನೇರವಾಗಿ ಕಾಲ್ ಮಾಡಿ ತಮ್ಮ ಅನಿಸಿಕೆ, ಅಭಿಪ್ರಾಯ ಹೇಳ್ಬೋದು ಅಂತ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ನೋಡಿದ್ರೆ ದಾವಣಗೆರೆ ಜಿಲ್ಲಾ ಪೊಲೀಸ್ ಇಲಾಖೆಯ ಈ ಪ್ರಯತ್ನ ಇದೆಯಲ್ಲ, ಇದು ಈ ಡ್ರಗ್ಸ್ನಂತ ದೊಡ್ಡ ಸಮಸ್ಯೆಯನ್ನ ಎದುರಿಸೋಕೆ ಕಮ್ಯುನಿಟಿಯನ್ನ ವಿಶ್ವಾಸಕ್ಕೆ ತಗೊಳ್ಳೋ ಒಂದು ಒಳ್ಳೆ ಹೆಜ್ಜೆ ಅಂತಾನೆ ಕಾಣಿಸುತ್ತೆ. ಖಂಡಿತ. ಇದು ನಮ್ಮನ್ನ ಒಂದು ಬೇರೆ ಯೋಚನೆಗೂ ಹಚ್ಚುತ್ತೆ. ಅದೇನು ಅಂದ್ರೆ ಈ ನೇರ ಸಂವಾದದ ಮಾಡೆಲ್. ಟಾಪ್ ಆಫೀಸರ್ಸ್ ನೇರವಾಗಿ ಜನರ ಕಾಲ್ಸ್ ತಗೊಂಡು ಮಾತಾಡೋದು. ಇದನ್ನ ಬರೀ ಡ್ರಗ್ಸ್ ಕಂಟ್ರೋಲ್ ತರದ ವಿಷಯಕ್ಕೆ ಮಾತ್ರ ಸೀಮಿತ ಮಾಡದೆ ಬೇರೆ ಲೋಕಲ್ ಗವರ್ನೆನ್ಸ್ ಸಮಸ್ಯೆಗಳಿಗೂ ಬಳಸ್ಬೋದಾ? ಓ, ಇಂಟ್ರೆಸ್ಟಿಂಗ್. ಉದಾಹರಣೆಗೆ ಕಸದ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ, ರೋಡ್ ಸರಿಯಿಲ್ಲ, ಅಥವಾ ಎಜುಕೇಷನ್ ಕ್ವಾಲಿಟಿ. ಈ ತರದ ವಿಷಯಗಳಿಗೂ ಇದೇ ಮಾಡಲ್ ತರ್ಬೋದಾ? ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇದೇ ರೀತಿ ಮಾಡಿದ್ರೆ ಆಡಳಿತದಲ್ಲಿ ನಿಜವಾದ ಬದಲಾವಣೆ ತರೋಕೆ ಇದು ಎಷ್ಟರ ಮಟ್ಟಿಗೆ ಸಹಾಯ ಮಾಡ್ಬೋದು? ಇದರ ಸಾಧ್ಯತೆ ಏನು, ಸವಾಲುಗಳೇನು? ಇದರ ಬಗ್ಗೆ ಆಲೋಚನೆ ಮಾಡಬೇಕಾದ ಅಗತ್ಯ ಇದೆ ಅಲ್ವಾ? ಖಂಡಿತ. ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ. ಆಡಳಿತ ಮತ್ತು ಜನರ ನಡುವಿನ ಸಂಪರ್ಕಕ್ಕೆ ಇದೊಂದು ಹೊಸ ದಾರಿ ತೆರೆಯಬಹುದೇನೋ.